ಅಂದುಕೊಂಡ ಆ 15 ದಿನದಲ್ಲಿ ಈಗ 6 ದಿನ ಉಳಿದಿದೆ, 9 ದಿನ ಬಾಕಿ ಇದೆ, ಮುಗಿಸಕ್ಕಾಗುತ್ತಾ ಸರ್? ಏನು ಸಲಹೆ ಕೊಡ್ತೀರಾ ಸರ್? ನೋಡಿ, ಒಂದನೇದ್ದು ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳು ಇದು ಮಾಡಿದ್ದಾರೆ. ತಾಂತ್ರಿಕ ಸಮಸ್ಯೆ ಇತ್ತು. ನಿನ್ನೆ ನಾನು ಬೆಳಗಾಂ ಮತ್ತು ಹುಬ್ಳಿ ಜಿಲ್ಲೆಗಳಲ್ಲಿದ್ದೆ. ಅಲ್ಲಿನೂ ಕೂಡ ನಾನು ಖಾಸಗಿ ಒಂದು ಪ್ರವಾಸ ಮೇಲೆ ಇದ್ದೆ. ಇದ್ದಾಗಲೂ ಕೂಡ ಆವಾಗಲೂ ಕೂಡ ಜನ ಬಂದು ಭೇಟಿಯಾಗಿ ನಮಗೆ ಈ ಸಮಸ್ಯೆಗಳನ್ನ ಶಿಕ್ಷಕರು ಇದನ್ನು ಹೇಳಿದರು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವಿ. ಬಹುಶಃ ಇವತ್ತು 2 ದಿವಸದಲ್ಲಿ ಇವತ್ತು ದಿವಸ ಅದೆಲ್ಲ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗಿ ಇವತ್ತು ದಿವಸ ಕಾಲಕ್ಕೂ ರಿವ್ಯೂ ಮಾಡಲಿಕ್ಕೆ ಅದನ್ನು ಇದು ಮಾಡ್ತೀವಿ. ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಇವತ್ತು ದಿವಸ ಮುಗಿಸುವಂಥ ಪ್ರಯತ್ನ ಆಗ್ತದೆ. ಒಂದು ವೇಳೆ ಏನಾದರೂ ಬಾಕಿ ಉಳಿದ್ರೆ ಮುಂದೆ ಎಕ್ಸ್ಟೆನ್ಷನ್ ಬಗ್ಗೆ ಅದು ಉಳಿದಿಲ್ಲ ಅಂತೇಳಿ ನಮ್ಮ ಭರವಸೆ ಇದೆ. ಉಳಿದಂತಾದರೆ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ತಾರೆ. ನೋಡಿ, ಈಗ ಗೊತ್ತಾ, ಈಗ ಸರ್ವರು ಸ್ವಲ್ಪ ಕೆಲವೊಂದು ಕಡೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಕೆಲವೊಂದು ಕಡೆ ಆ್ಯಪ್ಸ್ ಓಪನ್ ಆಗ್ತಾ ಇರಲಿಲ್ಲ. ಕೆಲವೊಂದು ಕಡೆ ಶಿಕ್ಷಕರಿಗೆ ಏನಾಗ್ತಿದೆ, ನಿನ್ನೆನೂ ಕೂಡ ಇದಕ್ಕೆ ಹೋದಾಗ ಬೆಳಗಾಂಗೆ ಹೋದಾಗ ಇವತ್ತು ಆ ಮ್ಯಾಪಿಂಗ್ ಇವತ್ತು ಎಲ್ಲಿ ಯಾವ್ದು ಮನೆಗೆ ಹೋಗಬೇಕು ಅಂತ ಅನ್ನೋದರ GPS ಇದೆಲ್ಲ, ಅದು ಸ್ವಲ್ಪ ಸಮಸ್ಯೆಗಳಾಗ್ತದವೆ. ಒಂದೊಂದು ಇದಕ್ಕೇ ಹೆಚ್ಚಿಗೆ ಸಮಯ ತಗೋತಾ ಇದೆ. ಇದೆಲ್ಲ ಕೂಡ ಇದೆ. ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ, ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಿಸಿದ್ದೀನಿ. ಇವತ್ತು ಉಳಿದ ಕಡೆಯೂ ಕೂಡ ಇದೆಲ್ಲವೂ ಕೂಡ ಆಗ್ತದೆ. ನೋಡಿ, ಅವಧಿ ವಿಸ್ತರಣೆ ಯಾವಾಗ ಬರ್ತದೆ? ಆಗದಿದ್ರಲ್ಲ, ಫಸ್ಟ್ ಲೆಟ್ ಅಸ್ ಟ್ರೈ ಟು ಡೂ ಇಟ್ ವಿದಿನ್ ದಟ್ ಲಿಮಿಟ್. ಅದು ಆಗ್ಲಿಕ್ಕೆ ಮುಂದೆ ನೋಡೋಣಂತೆ. ಎಸ್, ವಾಲಂಟಿಯರ್ ಆಗಿ ಕೊಟ್ಟರೆ ಮಾಹಿತಿ ತಗೋಬೇಕು, ಕಡ್ಡಾಯ ಮಾಡೋಗಿಲ್ಲ ಅಂತ. ಅದು ಯಾರು ನೋಡಿ, ಒಂದು ಹೇಳ ನಿಮ್ಗೆ ವೋಟಿಂಗ್ನೇ ನಿಮ್ಗೆ ವಾಲಂಟಿಯರ್ ಅದು ಕಡ್ಡಾಯ ಇಲ್ಲ. ಕಡ್ಡಾಯ ಇದ್ರೂ ಕೂಡ ಯಾರು ವೋಟಿಂಗೇ ಮಾಡಲ್ಲ. ಎಷ್ಟು ಜನ ವೋಟಿಂಗ್ ಆಗ್ತದೆ? 15-20% ಯಾವತ್ತೂ ಕೂಡ 20-30% ಉಳಿತದೆ. ಸಮಿಗೆ ಮತ್ತೆ ಅದು ಆ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇದೆ. ಅವರು ಯಾರಾದರೂ ನಾವು ಮಾಹಿತಿ ಕೊಡ್ತೀವಿ ತಾನಲ್ಲ, ನಮ್ಮ ಮಾಹಿತಿನೇ ಕೊಡಲ್ಲಪ್ಪ ಅಂದ್ರೆ ನೀವೇನು ಮಾಡೋದು? ಅವ್ರಿಗೆ ಭಾಗಶಃ ನಾ ಮಾಹಿತಿ ಕೊಡ್ತೀನಪ್ಪ, ಇಷ್ಟೇ ನಾ ಮಾಹಿತಿ ಕೊಡ್ತೀನಿ ಅಂದರೆ ಯು ಕ್ಯಾಂಟ್ ಪ್ರಿವೆಂಟ್ ದಮ್. ಅದಕ್ಕೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ನಮ್ದೊಂದು ಕೊಡ್ರಿಪ್ಪ, ಮೈಸೂರು ಸ್ಯಾಂಡಲ್ದು ಎಲ್ಲಿದೆ ಅದು? ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಬಂದಿತ್ತು, ತುಂಬಾ ಮನೆಗಳಿಗೆ ಹೋಗಲಿಲ್ಲ ಅಂತ. ಈಗ ಜನ ಕಡ್ಡಾಯ ಕೊಡೋ ಹಾಗಿಲ್ಲ ಅಂತ ಸೂಚನೆ ಇದೆ. ಬಿಜೆಪಿ ಕೂಡ ಅದನ್ನೇ ಹೇಳ್ತಾರೆ. ಆ ಥರ ಇದ್ದಾಗ ಸರ್ ನೀವು ಕಂಪ್ಲೀಟ್ನೆಸ್ ಈಗ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ನಾನು ಕೋರ್ಟ್ ಆದೇಶ ಮೇಲೆ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಿಲ್ಲ. ಅದು ಕೋರ್ಟ್ ಆದೇಶ ಮಾಡದಿದ್ರು ಕೂಡ ಅದು ಸಹ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವ್ರಿಗೂ ಇಂಡಿವಿಜುವಲ್ ಆಗಿ ಕೊಡಬೇಕು. ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಇದು ಸಮೀಕ್ಷೆಯಲ್ಲಿ ವಿಶೇಷವಾಗಿ ನಾವು ಹಿಂದುಳಿಕೆ ಏನಿದೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಭಾಗಶಃ ಆರ್ಥಿಕವಾಗಿ ಅದಕ್ಕೆ ಮಾರ್ಕ್ಸ್ ಇದ್ದಾವೆ. ಆ ಹಿಂದುಳಿಕೆ ಆ ಸಮಾಜದ ಆ ಜನರ ಒಂದು ಇದನ್ನು ನಿರ್ಣಯ ಮಾಡ್ತದೆ. ನೀವು ಭಾಗವಹಿಸ್ತಿದ್ರೆ ನಿಮ್ಮ ಹಿಂದುಳಿಕೆ ಮತ್ತು ಸಹ ಬೆಳಕಿಗೆ ಬರುವಂಥದ್ದು ಉಳಿತದೆ. ಹೀಗಾಗಿ ಕಡ್ಡಾಯವಾಗಿ ಭಾಗವಹಿಸಿ ಅಂಥೇಳಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಆದರೆ ಕೋರ್ಟ್ ಆದೇಶ ಮಾಡಿದೆ ಇವತ್ತು ಸಹ ಅದ್ರ ಮೇಲೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಸಹ ಆ ವ್ಯಕ್ತಿಗೆ ಸ್ವಾತಂತ್ರ್ಯ ಇದೆ ಟು ಡಿಸ್ಕ್ಲೋಸ್ ಆರ್ ನಾಟ್ ಟು ಡಿಸ್ಕ್ಲೋಸ್. ಓಕೆ.